ಬೆಳಗಾವಿಯಲ್ಲಿ ನಡೆದ ಗೋವಾ ಮಾಜಿ ಶಾಸಕರ ಕೊಲೆ ಪ್ರಕರಣ ಈಗ ಕೋಮು ರೂಪವನ್ನ ಪಡೆದುಕೊಳ್ತಾ ಇದೆ. ಆಟೋ ಚಾಲಕನನ್ನ ಈಗಾಗಲೇ ಅರೆಸ್ಟ್ ಮಾಡಿ ಎಫ್ಐಆರ್ ಅನ್ನು ಕೂಡ ದಾಖಲಿಸಲಾಗಿದ್ದು, ಪೊಲೀಸರು ಮಾಜಿ ಶಾಸಕ ಮಾಮಲೆದಾರ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಿರುವ ಈತನ ಹೆಸರು ಮುಜಾಹಿದಿಲ್ ಜಮಾದಾರ್. ಬೆಳಗಾವಿ ಸುಭಾಷ್ ನಗರದ ಈತ ವೃತ್ತಿಯಲ್ಲಿ ಆಟೋ ಚಾಲಕ. ತನ್ನ ಆಟೋಗೆ ಇನೋವಾ ಟಚ್ ಆಗಿದ್ದಕ್ಕೆ ಗೋವಾದ ಮಾಜಿ ಶಾಸಕನನ್ನೇ ಕೊಲೆಗೈದಿದ್ದಾನೆ. ಗೋವಾದ ಪೋಂಡಾ ಕ್ಷೇತ್ರದ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಭೀಕರ ಹಲ್ಲೆಯಿಂದ ಕುಸಿದು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವಾರದ 2 ದಿನ ಬೆಳಗಾವಿಗೆ ಬರುವ ಮಾಜಿ ಶಾಸಕ ಲಾವೋ ಮಮಾಲೆದಾರ್ ಶ್ರೀನಿವಾಸ್ ಲಾಡ್ಜ್ನಲ್ಲಿ ಉಳಿದುಕೊಳ್ತಿದ್ರು. ಲಾಡ್ಜ್ಗೆ ಬರುವ ವೇಳೆ ಇವರ ಇನೋವಾ ಕಾರ್ ಮುಜಾಹಿದಿಲ್ ಜಮಾದರ್ನ ಆಟೋಗೆ ಟಚ್ ಆಗಿದೆ. ಇಷ್ಟಕ್ಕೆ ಫಾಲೋ ಮಾಡಿಕೊಂಡು ಬಂದ ಆಟೋ ಚಾಲಕ ಮುಜಾಹಿದ್ ಲಾಡ್ಜ್ ಎದುರು ಲಾವೋ ಮಾಮಲೆದಾರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಸ್ಥಳೀಯರು ಬಿಡಿಸಲು ಬಂದರೂ ಕೇಳದೆ ರಾಕ್ಷಸನಂತೆ ವರ್ತಿಸಿದ್ದಾನೆ. ಈ ಎಲ್ಲಾ ಭಯಾನಕ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಭೀಕರ ಹಲ್ಲೆ ಬಳಿಕ ಲಾಡ್ಜ್ನ ಮೊದಲನೇ ಮಹಡಿಗೆ ನಡೆದುಕೊಂಡು ಬರುವಾಗ ಕುಸಿದು ಬಿದ್ದು ಲಾವೋ ಮಾಮಲೆದಾರ್ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಆಸಿಫ್ ಸೇಠ್ ಘಟನೆಯನ್ನ ಖಂಡಿಸಿದ್ದಾರೆ. ಇತ್ತ ಮಾರ್ಕೆಟ್ ಠಾಣೆ ಪೊಲೀಸರು ಪ್ರತ್ಯಕ್ಷದರ್ಶಿ ಅಡಿವೆಪ್ಪ ಕರಲಿಂಗನವರ್ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಗಾಡಿ ಟಚ್ ಆಯಿತು ಅನ್ನೋ ವಿಚಾರಕ್ಕೆ ಆಲ್ಟರ್ಕೇಷನ್ ಆಗುತ್ತೆ. ಆ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಕಪಾಳಕ್ಕೆ ಏಟ್ನ ಕೊಡ್ತಾರೆ. ಅವ್ರು ಲಾಡ್ಜಿನ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಾದಲ್ಲಿ ಅವರು ಕುಸಿದು ಬೀಳ್ತಾರೆ. ಕುಸಿದು ಬಿದ್ದ ನಂತರ ಅವರಿಗೆ ನಮ್ಮ ಬೆಳಗಾವಿಯ ಸಿವಿಲ್ ಹಾಸ್ಪಿಟಲ್ಗೆ ತಂದು ದಾಖಲು ಮಾಡ್ತಾರೆ. ವೈದ್ಯಕೀಯ ಪ್ರಕ್ರಿಯೆನೆಲ್ಲ ಮಾಡಿ ಟೆಸ್ಟ್ನೆಲ್ಲ ಮಾಡಿದ ನಂತರ ಅವ್ರನ್ನ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಪ್ರಕರಣ ಕೂಡ ಇವಾಗ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತೆ ಆರೋಪಿನ ಏನಾಗಿದೆ ಹೆಂಗಾಗಿದೆ ಅದೆಲ್ಲ ಪೊಲೀಸ್ ತನಿಖೆ ಮಾಡಾಕತ್ತಾರೆ. ಏನು ಘಟನೆ ಆಗಿದೆ ಅದನ್ನು ಖಂಡಿಸ್ತೀವಿ. ಇಂಥವು ಘಟನೆ ನಮ್ಮ ಶಹರದಲ್ಲಿ ಆಗಬಾರ್ದು. ಒಂದು ಎಕ್ಸ್-MLA ಅಂದ್ರೆ ನಮ್ಮ ಕಲೀಗ್, ಅವ್ರು ಯಾವುದು ಪಾರ್ಟಿದು ಎಲ್ಲಿಂದು ಇರಲಿ, ಮತ್ತು ಒಂದು ಮನುಷ್ಯ ಏನು ರೀಸನ್ ಇದೆ ಅದು ತನಿಖೆ ಆಯ್ತು ಅಂದರೆ ನಮ್ಗೆ ಗೊತ್ತಾಗೋದು. ಖಡೆ ಬಜಾರ್ ಅತಿ ಹೆಚ್ಚು ಜನಜಂಗುಳಿಯಿಂದ ಕೂಡಿರುವ ಪ್ರದೇಶ. ಇಲ್ಲಿ ಆಟೋ ಚಾಲಕರ ವರ್ತನೆ ಬಗ್ಗೆ ಸಾರ್ವಜನಿಕರ ಆಕ್ಷೇಪಗಳಿವೆ. ಹೀಗಿದ್ರೂ ಆಟೋ ಚಾಲಕರಿಗೆ ಪೊಲೀಸರು ಬುದ್ಧಿವಾದ ಹೇಳುವ ಕೆಲಸ ಮಾಡ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಘಟನೆ ಬಗ್ಗೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಕ್ಷುಲ್ಲಕ ಕಾರಣಕ್ಕೆ ಒಂದು ಕೋಮಿನ ಗುಂಪು ಮಾಜಿ ಶಾಸಕನ ಮೇಲೆ ಹಲ್ಲೆಗೈದು ಕೊಲೆ ಮಾಡಿದೆ. ರಾಜ್ಯ ಸರ್ಕಾರ ಯುಪಿ ಮಾದರಿಯಲ್ಲಿ ಕ್ರಮ ಜಾರಿಗೆ ತಂದ್ರೆ ಈ ಎಲ್ಲಾ ಕೃತ್ಯಗಳು ನಿಯಂತ್ರಣ ಆಗುತ್ತವೆಂದು ಆಕ್ರೋಶ ಹೊರಹಾಕಿದ್ದಾರೆ. ಏನಾಗತ್ತೆ ಬೆಳಗಾವಿ ಗೋವಾದವನ್ನ ಮರ್ಡರ್ ಮಾಡುವಂತ ಮಾಡಿದಾರೆ. ನಾಳೆ ಗೋವಾ ಜನ ಹೆಂಗೆ ಬೆಳಗಾವಿಗೆ ಬರ್ತಾರೆ? ಬೆಳಗಾವಿ ಜನರ ನಾಳೆ ವ್ಯಾಪಾರ ಹೆಂಗಾಗೋದು? ಹೊರಗಿನ ಬಂದವ್ರಿಗೆ ನಾವು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಯಾರು ಬೆಳಗಾವಿಗೆ ಬರ್ತಾರೆ? ಬೆಳಗಾವಿ ನಗರನ ಜನರಿಗೇನೋ ರಕ್ಷಣೆ ಕೊಡ್ತಾ ಇಲ್ಲ, ಹೊರಗಿನವ್ರು ರಕ್ಷಣೆ ಕೊಡ್ತಾರೆ. ಪೊಲೀಸರು ಏನು ಮಾಡಂತಾರೆ ನೀವು? ಇನ್ನು ಮಾಜಿ ಶಾಸಕ ಲಾವೋ ಮಾಮಲೆದಾರ್ ನಿಧನಕ್ಕೆ ಸಂತಾಪ ಸೂಚಿಸಿರೋ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಇಂದು ಬೆಳಗಾವಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗೋವಾ ಮಾಜಿ ಶಾಸಕರ ಕೊಲೆ ನಡೆದಿದ್ದು ದುರಂತವೇ ಸರಿ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.